ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪ್ರಮುಖ ನಾಕಾಗಳಲ್ಲಿ ಅಂದರೆ ಮುಳುಗುಂದ ನಾಕ, ಭೂಮರೆಡ್ಡಿ ಸರ್ಕಲ್ ಮತ್ತು ಟಿಪ್ಪು ಸರ್ಕಲ್ನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ವಾಹನ ಸವಾರರು ಪ್ರಮುಖ ಜಂಕ್ಷನ್ಗಳಿಗೆ ಬಂದಾಗ ಅಂದರೆ ಸಿಗ್ನಲ್ ಲೈಟಲ್ಲಿ ಅವರಿಗೆ ಒಂದು ಕಾಯುವ ಒಂದು ಸಮಯ ಇದ್ದಾಗ ಅವರಿಗೆ ನೆರಳಿನ ವ್ಯವಸ್ಥೆ ಆಗಲಿ ಅಂಥೇಳಿ ನಗರಸಭೆಯ ಸಹಕಾರದೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಶೇಡ್ ನೆಟ್ ಅಂದರೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಕಳೆದ ವರ್ಷ ಕೂಡ ಸಾರ್ವಜನಿಕರು ಅತ್ಯಂತ ತೃಪ್ತಿಯನ್ನು ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲಿ ಇನ್ನೂ ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಲಾಸ್ಟ್ ಟೈಮ್ ಅದು ಸ್ವಲ್ಪ ಕೆಲವು ಮಳೆಗಾಳಿಗೆ ಸ್ವಲ್ಪ ಲೂಸ್ ಆ ಥರ ಆಗಿತ್ತು. ಅದಕ್ಕೆ ಈ ಸಾರಿ ಅದನ್ನು ಒಂದು ನಟ್ ಬೋಲ್ಟ್ ಸಿಸ್ಟಮನ್ನು ಮಾಡಿ ಪರ್ಮನೆಂಟಾಗಿ ಆಗೋ ಥರ ಸ್ಟ್ರಕ್ಚರನ್ನು ಪರ್ಮನೆಂಟಾಗಿ ಮಾಡಿ ಶೇಡ್ ನೆಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರಿಂದ ಖಂಡಿತವಾಗಿಯೂ ಕೂಡ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಾಗ ಈಗ ಬ್ಯಾಸಿಗೆ ಸಿಕ್ಕಾಪಟ್ಟೆ ಆಗೈತಿ. ವಾಹನ ಸವಾರರಿಗೆ ಅದರಾಗ ವಿಶೇಷವಾಗಿ ಏನು ಟೂ ವೀಲರ್ ಹೊಡಿತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಕೂಡ್ಕೊಂಡು ಏನು ಹಸಿರು ಒಂದು ಪರದೆ ಹಾಕಿ ನೆರಳು ಮಾಡ್ಯಾರ. ಇವತ್ತು ಸಾಕಷ್ಟು ಅನುಕೂಲ ಆಗೈತೆ. ಅದು ಸಿಗ್ನಲ್ನಾಗ ನಾವು ಕನಿಷ್ಠ 2 ನಿಮಿಷ ನಿಂದಿರುವಂಥ ಒಂದು ಏನು ಟೈಮ್ ಲಿಮಿಟ್ ಐತಿ. ಆ 2 ನಿಮಿಷ ಬಿಸಿಲಾಗ ನಿಂದಿರ್ಲಾರ್ದಂಥ ಪರಿಸ್ಥಿತಿ ನಮ್ಮ ಊರೊಳಗೈತಿ. ಏನು ಇವು ಪರದೆ ಹಾಕ್ಯಾರ, ಎಲ್ಲೆಲ್ಲಿ ಸಿಗ್ನಲ್ ಅದಾವಲ್ಲೇ ಸಾರ್ವಜನಿಕರಿಗೆ ಭಾಳ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಾರೆ. ಪೊಲೀಸರು ಇಂಥ ಒಳ್ಳೆಯ ಏನು ಕೆಲಸ ಮಾಡಕತ್ತಾರೆ, ಇದು ಮುಂದುವರಿಲಿ ಅಂಥೇಳಿ ನಾನು ಆಶಿಸ್ತೀನಿ. ಸುಮಾರು 38 ಡಿಗ್ರಿ ಈಗ ಸದ್ಯಕ್ಕೆ ನಮ್ಮಲ್ಲಿ ತಾಪಮಾನ ಐತಿ, ಬಿಸಿಲೈತಿ. 2 ನಿಮಿಷ ಒಂದು ಕಡೆ ನಿಂದಿರ್ಬೇಕಂದ್ರೆ ಬೈಕ್ ಸವಾರರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತದೆ. ಅದಕ್ಕೆ ಏನಿದೆ ನೆರಳಿನ ವ್ಯವಸ್ಥೆ ಮಾಡ್ಯಾರ. ಇದು ನಮ್ಮ SP ಸಾಹೇಬರಿಗೆ ಅದನ್ನು ಅಭಿನಂದನೆಗಳು ಸಲ್ಲಿಸ್ತೀನಿ. ಬಿಸಿಲಿನ ತಾಪಕ್ಕೆ ಉತ್ತರ ಕರ್ನಾಟಕ ಕಾದು ಕೆಂಡಾಗ್ತಾ ಇದೆ. ಅದರಲ್ಲೂ ಮುದ್ರಣ ಕಾಶಿ ಗದಗನಲ್ಲಿ ಬಿಸಿಲಿಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಮನೆಯಿಂದನೂ ಕೂಡ ಹೊರಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಐಡಿಯಾ ಮಾಡಿದೆ. ನಾವಿವಾಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಗ್ರೀನ್ ಮ್ಯಾಟ್ಗಳನ್ನು ಅಳವಡಿಸಲಾಗ್ತಾ ಇದೆ. ಏನು ಗದಗ ಬೆಟಗೇರಿ ಅವಳಿ ನಗರದ ಪ್ರಮುಖ 3 ವೃತ್ತಗಳೇನಿದ್ದಾವೆ, ಈ 3 ವೃತ್ತಗಳಿಗೂ ಕೂಡ ಹಸಿರು ವೇದಿಕೆ ಹಾಕಿದ್ದಾರೆ. ಹೀಗಾಗಿ ಇಲ್ಲಿ ಬರುವಂಥ ವಾಹನ ಸವಾರರು 1 ನಿಮಿಷ 2 ನಿಮಿಷ ಏನು ಸಿಗ್ನಲ್ ಬಿದ್ದಿರುತ್ತೆ, ಈ ಸಮಯದಲ್ಲಿ ವೇಟ್ ಮಾಡ್ಬೋದು. ಆ ಸಮಯದಲ್ಲಿ ಬಿಸಿಲು ಬೀಳದ ಹಾಗೆ ಪರದೆ ಇರೋದರಿಂದ ಅವರು ರಿಲ್ಯಾಕ್ಸ್ಗೆ ಒಳಗಾಗ್ತಾರೆ. ಇಲ್ಲವಾದರೆ ಸಿಗ್ನಲ್ಗಳು ಕೂಡ ಜಂಪ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಗದಗ ಬೆಟಗೇರಿ ಅವಳಿ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ ಆಗಿರ್ಬೋದು, ಮುಳುಗುಂದ ನಾಕ ಮತ್ತು ಭೂಮರೆಡ್ಡಿ ಸರ್ಕಲ್ 3 ಸರ್ಕಲ್ನಲ್ಲಿ ಕೂಡ ಈ ರೀತಿ ಹಸಿರು ಮ್ಯಾಟ್ಗಳನ್ನು ಅಳವಡಿಸಲಾಗಿದೆ. ಹೀಗಾಗಿ ಜನರಿಗೆ ಮತ್ತು ವಾಹನ ಸವಾರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 32, 37, 38 ಸೆಲ್ಸಿಯಸ್ವರೆಗೂ ಕೂಡ ಆ ಬಿಸಿಲು ಬೀಳ್ತಾ ಇದೆ. ಹೀಗಾಗಿ ಜನರು ಮಧ್ಯಾಹ್ನದ ವೇಳೆಯಲ್ಲಿ ಹೊರಬರಲು ಕೂಡ ಹಿಂದೇಟು ಹಾಕ್ತಾ ಇರ್ತಾರೆ. ಅದೇ ರೀತಿಯಾಗಿ ಬಿಸಿಲಿನ ತಾಪ ಹೆಚ್ಚಾಗಿರೋದರಿಂದ ಸಿಗ್ನಲ್ ಸಮಯದಲ್ಲಿ ಜಂಪ್ ಮಾಡಿ ಹೋಗುವಂಥ ಪರಿಸ್ಥಿತಿಗಳು ಸಾಕಷ್ಟು ಇರ್ತವೆ. ಇವಾಗ ಅಪಘಾತಗಳು ಕೂಡ ಆಗ್ತವೆ. ಹಾಗಾಗಿ ಅಪಘಾತಗಳು ಆಗಬಾರದು ಮತ್ತು ವಾಹನ ಸವಾರರಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಗ್ರೀನ್ ಮ್ಯಾಟ್ ಅಳವಡಿಸಲಾಗಿದೆ. ಇದು ಸಾಕಷ್ಟು ಜನರಿಗೂ ಮತ್ತು ವಾಹನ ಸವಾರರ ಮೆಚ್ಚುಗೆಗೂ ಕೂಡ ಆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು. ಬೇಸಿಗೆ ಆರಂಭವಾದ ಕೂಡಲೇ ಈ ರೀತಿ ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡೋದರಿಂದ ವಾಹನ ಸವಾರರು ಸ್ವಲ್ಪ ಹೊತ್ತು ಆ ಸಿಗ್ನಲ್ ಬೀಳುವವರೆಗೂ ಕೂಡ ಅಲ್ಲಿ ನಿಲ್ತ್ಕೋತಾರೆ. ಸಿಗ್ನಲ್ ಬಿದ್ದ ನಂತರ ಹೋಗ್ತಾರೆ. ಹೀಗಾಗಿ ಆ ಬಿಸಿಲಿನ ತಾಪಕ್ಕೆ ತತ್ತರಿಸ್ತಾ ಇರ್ತಾರಲ್ಲೇ ಅದು ಸಾಕಷ್ಟು ಅನುಕೂಲವಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಇಲ್ಲಿಯ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಒಳ್ಳೆಯ ಕಾರ್ಯ ಮಾಡಿದೆ. ಸಾಕಷ್ಟು ಬಿಸಿಲಿಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ರು. ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವಾಗ ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡೋದರಿಂದ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ನಿಂತುಕೊಂಡು ಸಿಗ್ನಲ್ ಬಿದ್ದ ನಂತರ ನಾವು ನಮ್ಮ ಕೆಲಸಕ್ಕೆ ಹೋಗ್ಬೋದು. ಹೀಗಾಗಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸ ಮಾಡಿದೆ ಅಂತೇಳಿ ಮೆಚ್ಚುಗೆ ಮಾತುಗಳನ್ನು ಕೂಡ ಗದಗ ಬೆಟಗೇರಿ ಅವಳಿ ನಗರದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕ್ಯಾಮ್ರಾ ಗಮನಿಸುತ್ತಿದೆ. ಸಂಚಾರ ನಿಯಮ ಪಾಲನ ಚಲಾಯಿಸಕೂಡದು. ರಸ್ತೆಯ ಮಧ್ಯದಲ್ಲಿ ಸಂಚಾರಕ್ಕೆ ತೊಂದರೆಯಾಗಿ ಮತ್ತು ವೇಗದ ಚಾಲನೆ ಪ್ರಯೋಗ ಮಾಡಬಹುದು. ವಾಹನ ಚಾಲಕವಾಗಿ RC ಇನ್ಶೂರೆನ್ಸ್ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಬಹುದು. ವಾಹನ ಚಾಲನೆ ಮಾಡುವಾಗ ವಾಹನಗಳ ನಡುವೆ ಸ್ವಂತ ಅಂತರವನ್ನು ಇಟ್ಟುಕೊಳ್ಳಿ ಮತ್ತು ಮತಗಳನ್ನು ಲೈಟ್ ಮಾಡಿಕೊಳ್ಳಿ. ಮೂಲಕ ರಸ್ತೆ ದಾಟಬೇಕು.
ಸಂಚಾರ ನಿಯಮ ಪಾಲನ ಚಲಾಯಿಸಕೂಡದು. ರಸ್ತೆಯ ಮಧ್ಯದಲ್ಲಿ ಸಂಚಾರಕ್ಕೆ ತೊಂದರೆಯಾಗಿ ಮತ್ತು ವೇಗದ ಚಾಲನೆ ಪ್ರಯೋಗ ಮಾಡಬಹುದು. ವಾಹನ ಚಾಲಕವಾಗಿ ಆರ್ಸಿ ಇನ್ಶೂರೆನ್ಸ್ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಬಹುದು. ವಾಹನ ಚಾಲನೆ ಮಾಡುವಾಗ ವಾಹನಗಳ ನಡುವೆ ಸ್ವಂತ ರಸ್ತೆಗಳನ್ನು